ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ ನ ಈಗ ಆಲ್ರೆಡಿ ತುಂಬಾ ಸೌಂಡ್ ಮಾಡದಂತ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಇದಾಗೋಯ್ತೆ. ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋಂತ ನಟಿಯವರು. ನೀವು ಸನ್ನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರು ಗೊತ್ತಾ ನಮ್ ಜನ, ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತ ಕರ್ಕ ಬರ್ತಿದ್ದೀವಿ. ನಾವೇನ್ ಕಡಿಮೆ ಮಕ್ಕಳಲ್ಲ, ನಾವು ಕರ್ಕ ಬರ್ತೀವಿ. ನಾವು ಹೆವಿ ಟ್ಯಾಲೆಂಟೆಡ್. ನಾವು ಅಪ್ಪ ಮಡ್ಗು ಆಮೇಲೆ ಮಾಡ್ತೀನಿ. ಈಗ ಸನ್ನಿ ಲಿಯೋನ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಕರ್ಕ ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಮಾಡಿದ್ದಾರೆ. ಒಂದು ಯೋಗರಾಜ್ ಭಟ್ ಲಿರಿಕ್ಸ್, ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ, ನಾವಿಬ್ರು ಒಂದೇ ಊರು, ನಾವೆಲ್ಲ ಕೊಳ್ಳೇಗಾಲದವರು. ಸೊ ನಾವು ಚೇತನ್ ನನ್ನ ಅಣ್ಣ, ಅವರು ಸಾಂಗ್ ಬರ್ದಿದ್ದಾರೆ. ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಒಂದು ಸಾಂಗ್ ಬರ್ದಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಅವ್ನು ಬರೀತಾ ಇದ್ದಾರೆ. ತುಂಬಾ ಅದ್ಭುತವಾಗಿದೆ. ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ, ಫಿಲ್ಮ್ ಹೆಸರು ಕೊಕೇನ್ ಅಂತ, ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ. ನೇರವಾಗಿ ಹೇಳ್ತೀನಿ, ಕರ್ನಾಟಕದಳಿಯ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂತ ಸಮಯದಲ್ಲಿ ಏನಾಯ್ತು, ಇವ್ರೊಂದು ಮಾತು ಹೇಳಿದ್ರು. ಪ್ರಥಮ್, ನನ್ನ ಬಂದವರೆಲ್ಲ ಬರೀ ಫೈಟ್ಸ್ ನೆನ್ಸ್ಕೊತಾರೆ, ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರ ಅಥವಾ ಏನು, ನಂಗೆ ಏನು ಗೊತ್ತೇ ಆಯ್ತಾ ಇಲ್ಲ, ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಹೋಯ್ತೀನಿ ಅಂತ ಕಾಡ್ತಾ ಇದೆ. ಒಂದು 25-27 ವರ್ಷದಿಂದ ಒಬ್ಬ ಮಾಸ್ಟರ್ ಆಗಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆಯಲ್ಲಿ ನಂಗೆ ಒಂದು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಇತ್ತು. ಸೊ ಇದು ಸರ್ ಸಿಕ್ಕಡಾಗ ಒಂದು ಕಾಫಿ ಕುಡಿಯೋಣ, ಒಂದು ಟೀ ಕುಡಿಯೋಣ, ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅವತ್ತು ಅನ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡ್ಬೇಕು ಅಂತ. ಹೆಂಗಿರೋ ಆಕ್ಷನ್ ಇವರು ಬಾಡದ್ ಮಲಗಿಸ್ತಾರೆ. ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತೆ ಕಾಮಿಡಿ. ನೇರವಾಗಿ ಹೇಳ್ಬೇಕು ಅಂದ್ರೆ 400 kg ಕಾನ್ಸಂಟ್ರೇಟೆಡ್ ಕೊಕೇನ್ ಇಂಟರ್ಪೋಲ್, NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ. ವೆನ್ NIA, ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಗ್ ಕಂಟೈನರ್ ಹೆಂಗ್ ಡಿಸ್ಟ್ರಾಯ್ ಮಾಡ್ತಂದೆ ಕತೆ. ನೇರವಾಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ KGF ನ ಶರಣು ಚಿಕ್ಕಣ್ಣ ಸೇರ್ಕೊಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಅಂದ್ರೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿದೀವಿ. ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತ